ಆದಿ, ನನ್ನ ರಾತ್ರಿ ನಾನು ನಿನ್ನ ತಂದೆ ಮಾತಾಡ್ತಿದ್ದಿದ್ದು. ಆಮೇಲೆ ನೀನು ಎಲ್ಲಿಗೂ ಹೋದೆ? ಈ ರಜನಿ ಯಾವಾಗ ಬಂದ್ಲು? ಆ ಪಾಳ್ ಮನೆಗೆ ಯಾವಾಗಲೂ ಹೋದ್ವಿ. ರಾತ್ರಿ ಏನಾಯ್ತು? ಇಷ್ಟೊಂದು ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ. ನನ್ನ ತಲೆ ಅಂತೂ ಸಿಡ್ದೋಗ್ತಿದೆ ಕಣೋ. ಹೌದು, ನಾನು ನೀನು ಒಟ್ಟಿಗೆನೆ ಮಾತಾಡ್ತಾ ಇದ್ವಿ. ನನ್ಗೆ ಅರ್ಜೆಂಟ ಕೆಲ್ಸ ಬಂತು, ಅರ್ಧ ಗಂಟೆಲಿ ಬರ್ತೀನಿ ಅಂತ ನಿನ್ಗೆ ಹೇಳ್ಬಿಟ್ಟೆ ಹೋದೆ. ಮತ್ತೆ ಬಂದ್ ನೋಡ್ದಾಗ ನೀನೇ ಇರ್ಲಿಲ್ಲ, ಬರೀ ಕಾರ್ ಮಾತ್ರ ಇತ್ತು. ಆಮೇಲೆ ಎಲ್ಲಾ ಕಡೆನೂ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಆದ್ರೂ ಹುಡುಕಾಟ ನಿಲ್ಲಿಸ್ಲಿಲ್ಲ. ಎಲ್ಲಿ ಹೋದೆ, ಏನಾಯ್ತು ಅಂತ ಗಾಬರಿ ಆಯ್ತು. ಹುಡುಕ್ತಾನೆ ಒಂದ್ ಮನೆ ಸಿಕ್ತು. ಅಲ್ಲಿ ನಿಮ್ಮಿಬ್ಬರನ್ನ ನೋಡ್ದೆ. ಅಲ್ಲಿ ರಜನಿನ ನೋಡಿ ನಿನ್ಗೆಷ್ಟು ಶಾಕ್ ಆಗಿತ್ತೋ ಅಷ್ಟೇ ಶಾಕು ನನ್ಗೂ ಆಗಿತ್ತು. ಈಗೇನ್ ಮಾಡೋದು ಆದಿ? ನೆನ್ನೆ ರಾತ್ರಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ರಜನಿನೂ ಏನು ಹೇಳ್ತಿಲ್ಲ ಕಣೋ. ಅದ್ರ ಬಗ್ಗೆ ಮಾತಾಡಿದ್ರೆ ಸಾಕು ಅಳ್ತಾ ಇದ್ದಾಳೆ. ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೋ. ನೀನೇನು ತಲೆ ಕೆಡ್ಸ್ಕೋಬೇಡ. ಅದೇನೇ ಆದ್ರೂ ನಾನು ನಿನ್ ಜೊತೆಲಿದ್ದು ಸಾಲ್ವ್ ಮಾಡ್ತೀನಿ. ರಜನಿ ಪಾಪ ಅಲ್ವೇನು? ಶಿವಗಾಮಿ ಪಾಪ ಅಲ್ವಾ? ಹೌದು. ಮೊದ್ಲು ನಿನ್ನೆ ರಾತ್ರಿ ಏನಾಯ್ತು ಅಂತ ಗೊತ್ತಾದ್ಮೇಲೆ ಯಾರಿಗೂ ತೊಂದರೆ ಆಗದಿರೋ ರೀತಿ ಒಂದ್ ಪರಿಹಾರ ಹುಡ್ಕೋಣ. ನೀನೇನು ತಲೆ ಕೆಡ್ಸ್ಕೋಬೇಡ, ನಾನ್ ನಿನ್ ಜೊತೆ ಇರ್ತೀನಿ. ಧೈರ್ಯವಾಗಿರು. ಥ್ಯಾಂಕ್ಸ್ ಕಣೋ ಅದೇ.